ಹಲೋ ವೀಕ್ಷಕರೇ, ಎಲ್ಲರಿಗೂ ಸುವಿಶ್ರೀ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀವಿ. ಇವತ್ತಿನ ರೆಸಿಪಿ ಏನಂದರೆ ಮಂಗಳೂರು ಬನ್. ಬಾಳೆಹಣ್ಣು ನೋಡಿ, ಪೂಜೆಗೆ ಇಟ್ಟಿದ್ದು ಯಾರೂ ತಿಂದಿಲ್ಲ ನೋಡಿ, ಕಪ್ಪಾಗಿದೆ. ಅದಕ್ಕೆ ಪೂಜೆಗೆ ಇಟ್ಟಿದ್ದು ಎಸಿಬಾರ್ದು. ಅದಕ್ಕೋಸ್ಕರ ಬಾಳೆಹಣ್ಣಲ್ಲೇ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ನೋಡಿ, ಬಾಳೆಹಣ್ಣು ಎಷ್ಟು ಕಪ್ಪಾಗಿದೆ, ಇದರಿಂದನೇ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಬಾಳೆಹಣ್ಣ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚಿಕ್ಕದಾಗಿ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಬಾಳೆಹಣ್ಣು ಬೇಕಾಗುತ್ತೆ ನೋಡಿ. ಇನ್ನೊಂದು ಬಾಳೆಹಣ್ಣನ್ನು ಇದೇ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಈ ಥರ ಚೆನ್ನಾಗಿ ಹಣ್ಣಾಗಿರಬೇಕು. ಹಣ್ಣಾದರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋಬೇಕು ನೋಡಿ. ಈ ಥರ ಕೈಯಲ್ಲೇ ಸ್ಮೂತಾಗಿ ಹಿಂಗೆ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ 2 ಬಾಳೆಹಣ್ಣಿಗೆ ಇಷ್ಟು ಒಂದು ಬೌಲ್ನಷ್ಟು ಸಕ್ಕರೆ ಹಾಕ್ಕೋಬೇಕು. ನಂತರ ಒಂದು ಅರ್ಧ ಬೌಲು ಮೊಸರು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಈ ಥರ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕು. ಸಕ್ಕರೆ ಕರಗೋವರೆಗೂ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲ ಕಲಿಸ್ಕೊಂಡಾಗಿದೆ ನೋಡಿ. ಎಲ್ಲ ಸಕ್ಕರೆ ಬಾಳೆಹಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಯಾವುದೇ ರೆಸಿಪಿಗೆ ಈ ಥರ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸ್ವೀಟು ನೋಡಿ. ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು, ಸ್ವಲ್ಪ ಮೀಡಿಯಮ್ ಗಾತ್ರದ ಬೌಲಿದು, ಮೀಡಿಯಮ್ ಸೈಜ್ ಬೌಲಿದು. ಇದನ್ನು ನಾವು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ಮೈದಾ ಹಿಟ್ಟಲ್ಲಿ ಹೆಲ್ತಿಗೆ ಮೈದಾ ಹಿಟ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ಸ್ವೀಟನ್ನು ನೋಡಿ. ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಕೈಯಲ್ಲೇ ಕಲಿಸ್ಕೊಳ್ಳಿ. ಸುಮಾರು ಇದು 8 ಅವರ್ಸ್ ನೆನಿಬೇಕು ಹಿಟ್ಟು. ಆವಾಗಲೇ ಚೆನ್ನಾಗಿ ಸ್ಮೂತಾಗಿ ಸ್ವೀಟ್ ಚೆನ್ನಾಗಿ ಬರುತ್ತೆ. ಮಂಗಳೂರು ಬನ್ ಅಂದರೆ ಮಂಗಳೂರಲ್ಲೇ ಈ ಸ್ವೀಟು ತುಂಬಾ ಫೇಮಸ್. ಇದು ಅಲ್ಲಿ ಎಲ್ಲ ಹೋಟೆಲ್ಗಳಲ್ಲೂ ಈ ಸ್ವೀಟ್ ಸಿಗುತ್ತೆ, ಅಷ್ಟು ಫೇಮಸ್ ಇದು. ನೋಡಿ, ಹಿಟ್ಟು ಸ್ವಲ್ಪ ತೆಳ್ಳಗಾಗಿದೆ. ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿದರೆ ಇದು ಸಾಕಾಗುತ್ತೆ.
ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿದರೆ ಇದು ಸಾಕಾಗುತ್ತೆ. ನೋಡಿಕೊಂಡು ಕಲಸಿ, ನೀವು ಎಷ್ಟು ಹದ ಬೇಕು ಅಂತೇಳಿ, ಎಷ್ಟು ಹಿಡಿಸುತ್ತೆ ಹಿಟ್ಟು ಅಂತ ನೋಡ್ಕೊಂಡು ಕಲಸಿ. ನಾನು ನೀರೇ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ನೋಡಿ ಇಷ್ಟೇ ಸಾಕಾಗುತ್ತೆ, ನೀರೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ ಅಷ್ಟೇ, ಒಂದು ಬೌಲಷ್ಟು ನಾನು ತೋರಿಸಿದ ಮೆಜರ್ಮೆಂಟ್ ಸಾಕಾಗುತ್ತೆ ಹಿಟ್ಟಿದ್ದಕ್ಕೆ. ಅದ್ರ ಮೇಲೆ ಸ್ವಲ್ಪನೇ ಹಿಟ್ಟು ಹಾಕಿದ್ದೀನಿ ಅಷ್ಟೇ, ಒಂದು ಹಿಡಿಯಷ್ಟು. ನೋಡಿ ಫ್ರೆಂಡ್, ಇದಕ್ಕೆ ಸ್ವಲ್ಪ ನೋಡಿ ಕಲಸಾಗಿದೆ, ಈ ಹದ ಸಾಕು. ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟನ್ನು ಹೆಂಗೆ ನಾದ್ತೀವೋ ಆ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇದು ನಾನು ರಾತ್ರಿ ಕಲಸಿಡ್ತಾ ಇದ್ದೀನಿ. ಬೆಳಗ್ಗೆ ನಾನು ನಿಮಗೆ ಬಂದ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಬೆಳಗ್ಗೆ ತೋರಿಸ್ತೀನಿ. ಇದು ಪೂರ್ತಿ ಇಡೀ ರಾತ್ರಿ ಹಿಟ್ಟು ಚೆನ್ನಾಗಿ ನೆನಿಬೇಕು, ಸುಮಾರು 8 ಅವರ್ಸ್ ಹಿಟ್ಟು ನೆನಿಬೇಕು ಫ್ರೆಂಡ್ಸ್. ನಾವು ಸಂಜೆ ಬಂದ್ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆನೇ ಹಿಟ್ಟು ಕಲಸಿಡಬೇಕು, ಅವಾಗ 8 ಅವರ್ಸ್ ಆಗುತ್ತಲ್ಲ, ಸಂಜೆ ನೀವು ಮಾಡ್ಕೋಬೋದು. ಅದೇ ಬೆಳಗ್ಗೆ ಮಾಡ್ತೀವಿ ಅಂದರೆ ನೀವು ಹಿಟ್ಟನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೇ 8 ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆನೇ ಮಾಡ್ಬೋದು. ಹಿಟ್ಟು ಅವಾಗ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಈ ರೀತಿ ಹಿಟ್ಟು ಕಲಸಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಪೂರ ಓವರ್ ನೈಟ್ ಇದು ನೆನಿಬೇಕಿದು, ಆವಾಗ ಬಂದು ತುಂಬ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನೆನಿಡ್ತಾ ಇದ್ದೀನಿ. ಒಂದು ಪ್ಲೇಟ್ ಈ ರೀತಿ ಮುಚ್ಚಿಡ್ಬೇಕು ರಾತ್ರಿ. ನೋಡಿ ಬಾಣಲಿ ಕಾದಿದೆ. ಈಗ ಆಯಿಲ್ ಹಾಕ್ಕೊಂಡು ಕಾಯಕ್ಕಿಡೋಣ. ಆಯಿಲ್ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್. ಮಂಗಳೂರು ಬನ್ನಿಗೆ ಹಿಟ್ಟು ರಾತ್ರಿ ಕಲಸಿಟ್ಟಿದ್ನಲ್ಲ, ಅದು ನೋಡಿ ಈ ರೀತಿ ಆಗಿದೆ. ಈಗ ಅದನ್ನು ಮಂಗಳೂರು ಬನ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಎಣ್ಣೆ ಕಾಯಲಿ ಫ್ರೆಂಡ್ಸ್. ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಅದು ಈ ರೀತಿ ಬರಬೇಕು. ಆಗ ಬನ್ ಮಾಡಬೇಕಾದ್ರೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು. ಆಯಿಲ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗೆ ಮಾಡಬೇಕು, ಪೂರಿ ಹಿಟ್ಟಿನ ಥರ ಫ್ರೆಂಡ್ಸ್. ಈ ಸ್ವೀಟ್ ಬನ್ನು ನೀವು ಸಹ ಬೆಳಗ್ಗೆ ತಿಂಡಿಗೂ ಸಹ ಮಾಡ್ಬೋದು. ಹಾಗೆಯೇ ಸಂಜೆ ಸ್ಕೂಲಿಂದ ಮಕ್ಕಳು ಬಂದಾಗ ಸ್ನ್ಯಾಕ್ಸ್ ಥರನೂ ನೀವು ಇದನ್ನು ಮಾಡಿಕೊಡ್ಬೋದು. ಮಕ್ಕಳೇ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಬಾಳೆಹಣ್ಣಿಂದ ಮಾಡಿದ್ದು ಅಂತ ಯಾರಿಗೂ ಸಹ ಗೊತ್ತೇ ಆಗೋಲ್ಲ. ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಅದೇ ರೀತಿ ನಾವು ತಗೊಂಡು ಮೆಜರ್ಮೆಂಟಿಗೆ ಸುಮಾರು 1 ಕಪ್ ಗೋಧಿ ಹಿಟ್ಟಿಗೆ 10-12 ಬನ್ನಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ದಪ್ಪನೇ ಇರಲಿ. ಈ ಥರ ಪೂರಿ ಮಾಡುವಾಗ ಯಾವ ರೀತಿ ತೊಗೊಳ್ತೀವೋ ಈ ರೀತಿ ಇಷ್ಟು ದಪ್ಪ ಇರಲಿ. ಆವಾಗ ಪೂರಿ ಎಣ್ಣೆಲಿ ಹಾಕಿ ಕರೆದಾಗ ಸ್ವಲ್ಪ ದಪ್ಪನಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಇನ್ನೊಂದು ಲಟ್ಟಿಸಿ ತೋರಿಸ್ತೀನಿ. ಚೆನ್ನಾಗಿ ನೋಡ್ಕೊಳ್ರಿ ಯಾವ ರೀತಿ ಮಾಡೋದು ಅಂತ ಹೇಳಿ. ನೋಡಿ ಇಷ್ಟು ಸಾಕು, ಇಷ್ಟು ದಪ್ಪ ಇರಬೇಕು. ಎಣ್ಣೆ ಕಾದಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕು. ನೋಡಿ ಈ ರೀತಿ ಮಂಗಳೂರು ಬನ್ ಈ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ನಂತರ ಈ ರೀತಿ ಸೇಮ್ ಹೆಂಗೆ ಪೂರಿ ಕರಿತೀವೋ ಅದೇ ರೀತಿ ಇದನ್ನು ಕರಿಬೇಕು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ಒಂಬಣ್ಣಕ್ಕೆ ಬಂದರೆ ಸಾಕು. ಈಗ ಇದಾಗಿದೆ.
ಇನ್ನು ಉಳಿದಿದ್ದ ಕರಿಯೋಣ. ಉಳಿದಿದ್ದೆಲ್ಲವನ್ನು ತೆಗೆದು ಕರಿಯ ತೋರಿಸ. ಈಗ ಇನ್ನೊಂದು ಕರು ತೋರಿಸ್ತೀನಿ ನಿಮಗೆ. ಈ ರೀತಿ ದಪ್ಪನೇ ಇರಬೇಕಿದ್ದು, ಸ್ವಲ್ಪ ತೆಳು ಮಾಡ್ಕೋಬಾರ್ದು, ಉಬ್ಬಿ ಬರಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ, ಪೂರಿ ಥರ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಂಗಳೂರು ಕಡೆ ತುಂಬ ಫೇಮಸ್ಸು. ಎಲ್ಲ ಹೋಟ್ಲುಗಳಲ್ಲೇ ಇದನ್ನು, ಯಾವ ಹೋಟ್ಲಲ್ಲಿ ಕೇಳಿದ್ರು ಮಂಗಳೂರಿನಲ್ಲಿ ಇದು ಇದ್ದೇ ಇರುತ್ತೆ, ಮಂಗಳೂರು ಬನ್. ನೋಡಿ ಇದಾಗಿದೆ, ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನೋಡ್ಕೊಂಡು ಬಂದ್ರಲ್ವಾ ಫ್ರೆಂಡ್ಸ್, ಮಂಗಳೂರು ಬನ್ನನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ. ನೋಡಿ, ಮಧ್ಯ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರಬೇಕು. ಸೇಮ್ ಹೋಟೆಲಲ್ಲಿ ನಾವು ಮಂಗಳೂರು ಬನ್ ತೊಗೊಂಡಾಗ ಯಾವ ರೀತಿ ಆಗಿತ್ತೋ, ಯಾವ ರೀತಿ ಇರುತ್ತೋ ಅದೇ ರೀತಿ ಇದು ಇತ್ತು. ನೋಡಿ, ತುಂಬಾ ಚೆನ್ನಾಗಾಗಿತ್ತು, ಹಾಗೆಯೇ ತುಂಬಾ ಟೇಸ್ಟಿ ಕೂಡ ಇತ್ತು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಇದು ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬಾ ಸೂಪರಾಗಿತ್ತು. ನೋಡಿ, ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬಾ ಸೂಪರಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಕಮೆಂಟ್ ಸೆಕ್ಷನ್ನಲ್ಲಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ತಿಳಿಸಿ. ಹಾಗೆಯೇ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ